ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ಗಡ್ಡ ಯಾಕೆ ಬಿಡ್ತಾರೆ? ಇಸ್ಲಾಂನಲ್ಲಿ ಇದಕ್ಕೆ ಯಾವ ಕಾರಣ? ಸಿಸ್ಟರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ನೋಡಿ, ಗಡ್ಡ ಬಿಡುವುದು ಮುಸ್ಲಿಮರು ಮಾತ್ರ ಸೀಮಿತವಲ್ಲ. ನೀವೇನ್ ನೋಡ್ತೀವಿ, ಎಷ್ಟೋ ಡಾಕ್ಟರ್ಸು, ಪ್ರೊಫೆಸರ್ಸು, ಹಿಂದಿ ಋಷಿಗಳು, ಸ್ಪಿರಿಚುವಲ್ ಲೀಡರ್ಸ್ಗಳು ಅದನ್ನ ಬಿಡ್ತಾರೆ. ಇವಾಗ ಮುಸ್ಲಿಮರು ನಾವ್ ಯಾಕೆ ಅದಕ್ಕೆ ಅಷ್ಟು ಮಹತ್ವ ಕೊಡ್ತೀವಿ? ಬನ್ನಿ, ನಾನು ನಿಮಗೆ ಖುರಾನ್ ಮತ್ತೆ ಹದೀಸ್ ಏನ್ ಹೇಳುತ್ತೆ ಅಂತ ಹೇಳ್ತೀನಿ. ನಮ್ಗೆ ಅಲ್ಲಾ ತಾಲ ಖುರಾನ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ಸೂರೆ ನಿಸಾ ವರ್ಸ್ 59 ಅಲ್ಲಿ ಅಲ್ಲಾನ ಒಬೆ ಮಾಡಿ, ಮೆಸೆಂಜರ್ನ ಒಬೆ ಮಾಡಿ. ಇವಾಗ ನಾವ್ ಏನ್ ಮಾಡ್ತೀವಿ, ನಮ್ಮ ನಬಿ ನಮ್ಗೆ ಏನ್ ಹೇಳ್ತಾರೋ ಅದನ್ನ ನಾವು ಫಾಲೋ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಇನ್ನೂ ಒಂದ್ ಲೈನ್ ನಮ್ಗೆಲ್ಲ ಏನ್ ಹೇಳ್ತಾರಂದ್ರೆ, ಸೂರ್ಯ ಅಶ್ರು ವರ್ಸ್ 7 ಅಲ್ಲಿ ಅಲ್ಲಾ ನಿಮ್ಗೆ ಏನು ಕೊಡ್ತಾ, ಸಾರಿ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಗೆ ಏನ್ ಕೊಡ್ತಾರೋ ಅದನ್ನ ತೆಗೆದುಕೊಳ್ಳಿ, ಅವ್ರು ಏನು ನಿಷೇಧಿಸ್ತಾರೋ ಅದನ್ನ ಬಿಟ್ಬಿಡಿ ಅಂತಾರೆ. ಈಗ ನಾವು ಮುಸ್ಲಿಂ ನಮ್ಗೆ ಏನ್ ಕೇಳ್ತೀವಿ ಅಂದ್ರೆ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಮಾಡಿದ್ರ ನಾವು ಮಾಡ್ತೀವಿ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಹೇಳಿದ್ರ ಅದನ್ನ ನಾವು ಮಾಡ್ತೀವಿ, ಅವ್ರು ಏನಾದ್ರು ಬೇಡ ಅಂದ್ರೆ ನಾವು ಮಾಡಲ್ಲ. ಸಿಂಪಲ್. ಈಗ ಒಂದು ಹಿಸ್ಟಾರಿಕಲ್ ನಿಮ್ಗೆ ಒಂದು ಫ್ಯಾಕ್ಟ್ ಕೊಡ್ತೀನಿ ನೋಡಿ. ಇದು ಗಡ್ಡ ಬಿಡೋದು ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂದ ಬಂದಿಲ್ಲ. ಇನ್ನ ಹಿಂದೆ ಎಷ್ಟು ನಮ್ಮ ಪ್ರಾಫೆಟ್ಸ್ ಬಂದಿದಾರೋ, ಕುರಾನ್ ಅಲ್ಲಿ 25 ಪ್ರಾಫೆಟ್ಸ್ ಮೆನ್ಷನ್ ಆಗಿದ್ದಾರೆ ಪ್ರೊಫೆಟ್ ಮೊಹಮ್ಮದ್ ಸಲ್ಲಂ ಜೊತೆ. ಸೊ ನಾನ್ ಹೆಸರು ಹೇಳ್ಬೇಕಂದ್ರೆ, ಆದಮ್, ಇದ್ರೀಸ್, ನೂಹ್, ಹುದ್, ಸಲಾ, ಇಬ್ರಾಹಿಂ, ಲೂತ್, ಇಸ್ಮಾಯಿಲ್, ಇಸಾಕ್, ಯಾಕೂಬ್, ಯೂಸುಫ್, ಅಯ್ಯೂಬ್, ಶುಹೇಬ್, ಮೂಸಾ, ಹಾರೂನ್, ದುಲ್ಖಿಲ್, ದಾವೂದ್, ಸುಲೈಮಾನ್, ಇಲಿಯಾಸ್, ಅಲಿಯಸ, ಯೂನುಸ್, ಜಕರಿಯಾ, ಯಹ್ಯಾ, ಈಸಾ, ಆಮೇಲೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿದ್ದು. ಸ್ಕಾಲರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು 25 ಜನನು ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಗಡ್ಡವಿತ್ತು ಅಂತ ಹೇಳ್ತಾರೆ. ಈಗ ಇನ್ನ ಸ್ವಲ್ಪ ಡೀಟೇಲ್ಸ್ ಅಲ್ಲಿ ಇವಾಗ ಸ್ಪೆಸಿಫಿಕ್ ಆನ್ಸರ್ ಬರ್ತೀನಿ ನೋಡಿ. ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ, ಪ್ರೂಫ್ ಇದೆ, ಮೀಸೆಯನ್ನು ಕತ್ತರಿಸಿ ಮತ್ತು ಗಡ್ಡವನ್ನು ಬೆಳೆಸಿ. ಸೊ ಇದೇ ಪ್ರೂಫ್ ನ ನಾವು ಯೂಸ್ ಮಾಡಿಕೊಂಡು ಅವರ ಪ್ರೀತಿನ ತೋರಿಸಿಕೊಳ್ಳಲು ನಾವು ಗಡ್ಡವನ್ನು ಬಿಡ್ತೀವಿ. ಈಗ ಇನ್ನ ಏನ್ ಇದಲ್ ನೋಡಿ, ಇವಾಗ ನಾವು ಇದ್ ಬಿಟ್ರಿ, ನಮ್ಗೆ ಇದು ಗೊತ್ತಿರ್ಲಿಲ್ಲ. 1,500 ಹಿಂದೆ ನಾವು ಇದೆಲ್ಲ ಮಾಡಕ್ ಹೇಳಿದ್ದು, ನಾವು ಮಾಡ್ಕೊಂಡ್ ಬಂದ್ರಿ 1,500 ವರ್ಷಗಳ ಹಿಂದೆ. ಈಗ ಸೈನ್ಸ್ ಏನ್ ಹೇಳದ್ ಗೊತ್ತಾ, ದೊಡ್ಡ ದೊಡ್ಡ ರಿಸರ್ಚರ್ಸ್ ಕುತ್ಕೊಂಡು ರಿಸರ್ಚ್ ಮಾಡಿ, ಹೇರ್ ಸ್ಪೆಷಲಿಸ್ಟ್, ಹೇರ್ ಡಾಕ್ಟರ್ಸ್ ಎಲ್ಲ ಗಡ್ಡದಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ನಾನು ಫ್ಯೂ ಬೆನಿಫಿಟ್ಸ್ ನಿಮ್ಗೆ ಹೇಳ್ತೀನಿ ನೋಡಿ. ಒಂದ್ ಬೆನಿಫಿಟ್ ಏನಂದ್ರೆ, ಕ್ಲೀನ್ ಶೇವ್ ಮಾಡಿದಾಗ ರೇಸರ್ ಕಟ್ಸ್ ಬೀಳತ್ತೆ, ಅದು ನಿಮ್ಗೆ ಸ್ಕಿನ್ ಇರಿಟೇಷನ್ ಮಾಡುತ್ತೆ. ಈಗ ಗಡ್ಡ ಬಿಟ್ಟಾಗ ನೀವು ಶೇವ್ ಮಾಡಂಗಿಲ್ಲ, ಅದು ಸ್ಕಿನ್ ಇರಿಟೇಷನ್ ಆಗಲ್ಲ, ಬ್ಲೇಡ್ ಕಟ್ ಆಗಿ ರಕ್ತನೂ ಏನು ಬರಲ್ಲ. ಆಮೇಲೆ ಗಡ್ಡ ಇದ್ರೆ ಯು ವಿ ರೇಸ್ಗೆ ಪ್ರೊಟೆಕ್ಷನ್ ಆಗುತ್ತೆ ನಿಮ್ಮ ಸ್ಕಿನ್. ಆಮೇಲೆ ತುಂಬಾ ಇಂಟ್ರೆಸ್ಟಿಂಗ್, ಏನ್ ಶಾಕಿಂಗ್ ಕಾಣಿಸೋದಂದ್ರೆ, ಮೆನ್ಗಳಿಗೆ ಥೈರಾಯ್ಡ್ ರೇರ್ ಆಗಿ ಬರೋದು, ಆದ್ರೆ ಯಾವ ಮೆನ್ಗೆ ಬರುತ್ತೆ ಅದ್ರಲ್ಲಿ ಯಾರಿಗೆ ಗಡ್ಡ ಇರುತ್ತೆ ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಆಗತ್ತಂತೆ. ಇವಾಗ ಇದು ನಾನ್ ಹೇಳ್ತಾ ಇಲ್ಲ, ಇದು ರಿಸರ್ಚರ್ಸ್ ಗಳು ರಿಸರ್ಚ್ ಮಾಡಿ ಇರ್ತಾರೆ. ನಾನು ಲಿಸ್ಟ್ ಮಾಡ್ಕೊಂಡು ಹೋಗ್ಬೋದು, ಇನ್ನ ಬರ್ತಾನೆ ಇರುತ್ತೆ ಬೆನಿಫಿಟ್ಸ್ ಗಳು. ಆದ್ರೆ ನಾವು ಫಾಲೋ ಮಾಡೋದು ಸೈನ್ಸ್ಗೋಸ್ಕರ ಅಲ್ಲ, ನಮ್ಮ ಪ್ರೊಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಅಂತ. ಈಗ ಇದು ಇನ್ನೊಂದು ಏನ್ ವಿಷಯ ಅಂದ್ರೆ, ಇದು ಇಸ್ಲಾಂ ಅಲ್ಲಿ ಮಾತ್ರ ಇಲ್ಲ ಗಡ್ಡ. ನೀವು ಹಿಂದೂ ಟ್ರೆಡಿಷನಲ್ ಹಳೆ ಪುಸ್ತಕಗಳು, ಹಳೆ ಜನರನ್ನ, ಹಳೆ ಸ್ಟೋರೀಸ್ ಗಳನ್ನ ನೋಡಿದ್ರೆ, ಋಷಿಗಳು, ಮುನಿಗಳು, ಗುರುಗಳು, ಅವ್ರು ಎಲ್ಲರೂ ಗಡ್ಡ ಬಿಡ್ತಾ ಇದ್ರು. ನಾನು ಚಿಕ್ಕ ವಯಸ್ಸಿಂದ ಮಹಾಭಾರತ, ರಾಮಾಯಣ ಎಲ್ಲ ನೋಡಿ ಹುಟ್ಟಿ ಬೆಳೆದಿರೋನು. ಎಷ್ಟೇ ಸೇಜು ಸಂಧಿಗಳನ್ನು ನೋಡಿ ನೀವು, ಎಲ್ಲರೂ ಗಡ್ಡ ಬಿರುತ್ತೆ. ಸೊ ಇದರಿಂದ ಏನ್ ಗೊತ್ತಾಗತ್ತಂದ್ರೆ, ಆ ಸಂಸ್ಕೃತಿಗಳಲ್ಲಿ ವಿಸ್ಡಮ್ ಮತ್ತು ಸ್ಪಿರಿಚುಯಾಲಿಟಿಯ ಜೊತೆ ಗಡ್ಡನ ಸಂಬಂಧ ಹೊಂದಿದೆ. ಅದಕ್ಕಾಗಿ ಈ ಗಡ್ಡದ ಕಾನ್ಸೆಪ್ಟ್ ಇಸ್ಲಾಂಗೆ ಮಾತ್ರ ಯೂನಿಕ್ ಅಲ್ಲ. ಸೊ ಇನ್ನ ಡೀಟೇಲ್ಸ್ ಅಲ್ಲಿ ಹೋದ್ರೆ, ನೀವು ಭವಿಷ್ಯ ಪುರಾಣ ಎತ್ತಿ ಪ್ರತಿಸರ್ಗ ಪರ್ವ ಖಂಡತ್ರಿ ಆದ್ಯತೆಯ ಅಲ್ಲಿ ಓದಿದ್ರೆ ಏನ್ ಬಂದಿದೆ ಅಂದ್ರೆ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರ್ತಾರೆ, ಅವ್ರಿಗೆ ಫಾಲೋವರ್ಸ್ ಇರ್ತಾರೆ, ಅವ್ರ ಫಾಲೋವರ್ಸ್ ಗಡ್ಡವನ್ನ ಬಿಡ್ತಾರೆ, ಕುಂಜಿಯನ್ನ ಕಟ್ ಮಾಡ್ತಾರೆ. ಸೊ ಈ ತರ ಬರ್ತಿದೆ. ಸೊ ಅಗೇನ್ ನಾನೇನ್ ಹೇಳ್ತೀನಿ ಅಂದ್ರೆ, ನೋಡಿ, ನಿಮ್ದು ದೊಡ್ಡ ದೊಡ್ಡವರು ಗಡ್ಡ ಬಿಡ್ತಾ ಇದ್ರು, ನಿಮ್ದು ವಿದ್ಯಾಂತರು, ಯಾರ್ಯಾರು ತುಂಬಾ ಋಷಿಗಳು, ಸೇದು ಸಂತುಗಳೆಲ್ಲ ಬಿಡ್ತಾ ಇದ್ರು, ನಮ್ಮಲ್ಲೂ ನಾವು ಬಿಡ್ತೀವಿ. ಬನ್ನಿ, ನಮ್ದಲ್ಲಿ ಇದೆರಡು ಕಾಮನ್ ಇದೆ ಅಲ್ವಾ, ಮಾಡ್ಕೊಳ್ಳೋಣ, ಖುಷಿಯಾಗಿರೋಣ, ಅಷ್ಟೇ. ಓಕೆ, ವಾಪಸ್ ಪಾಯಿಂಟಿಗೆ ಬರ್ತೀನಿ. ಇವಾಗ ನಿಮ್ ನಮ್ ಹಿಂದೂ ಸ್ಕ್ರಿಪ್ಚರ್ಗಳೂ ಇದು ಸಿಗತ್ತೆ, ಆದ್ರೆ ನಮ್ಮ ರೆಫರೆನ್ಸ್ ಏನು, ಇದು ನಾವು ಒಂದು ಸಪ್ಲಿಮೆಂಟರಿ ಪಾಯಿಂಟ್ ಆಗಿ ಮಾತ್ರ ನೋಡ್ತೀವಿ. ನಮ್ಗೆ ಮುಖ್ಯ ಪ್ರೂಫ್ ಏನು, ನಮ್ ಪುರಾಣಲ್ಲಿ ಇದೆ, ನಮ್ಗೆ ನಮ್ಮ ನಬಿ ಹೇಳಿದ್ರು ಅಂತ. ಈಗ ಉತ್ತರ ತುಂಬಾ ಸಿಂಪಲ್ ಮಾಡಿದೀನಿ. ನಾವ್ ಯಾಕೆ ಗಡ್ಡ ಬಿಡೋದು ಅಂದ್ರೆ, ನಮ್ಮ ಅಲ್ಲಾ ಏನ್ ಹೇಳಿದಾರೆ, ನಬಿಗೆ ಫಾಲೋ ಮಾಡಿ ಅಂತ. ನಬಿ ನಮ್ಗೆ ಏನ್ ಹೇಳಿದ್ರೆ, ಅವರು ಗಡ್ಡ ಬಿಟ್ಟಿದ್ರು, ನಮ್ಗೂ ಬಿಡಿ ಅಂತ ಹೇಳಿದ್ರು.
ಸೊ ಇವಾಗ ನಿಮ್ಗೆ ಯಾರಾದ್ರೂ ಬಂದು ಹೇಳ್ತಾರೆ ಅನ್ಕೊಳ್ಳಿ, ನಿಮ್ಗೆ ನಿಮ್ ವೈಫ್ ಇಲ್ಲ ನಿಮ್ ಅಮ್ಮನೋ ತುಂಬಾ ಇಷ್ಟ ಅನ್ಕೊಳ್ಳಿ, ಅವ್ರು ಬಂದು ಹೇಳ್ತಾರೆ ಅನ್ಕೊಳ್ಳಿ, ನಿಮ್ ತುಂಬಾ ದೊಡ್ಡದು ಹೇರಿಸ್ಬಿಡಪ್ಪ ಚೆನ್ನಾಗ್ ಕಾಣಿಸ್ತೀಯ ಅಂತ. ಇವಾಗ ಏನ್ ಮಾಡ್ತೀರಾ? ದೊಡ್ಡದು ಹೇರಿಸ್ಬಿಡ್ತೀರಾ ಅವ್ರಿಗೆ ಪ್ರೀತಿ ತೋರ್ಸಕ್ಕೆ, ಇಲ್ಲ ಬೋರ್ಡ್ ಹಾಕ್ಬಿಡ್ತೀರಾ, ಬಂಡ್ಲಿ ಹಾಕ್ಬಿಡ್ತೀರಾ? ಅವ್ರ ಅಫ್ಕೋರ್ಸ್ ದೊಡ್ಡ ಹೇರಿಸ್ಬಿಡ್ತೀರಾ ನೀವು, ಯಾಕಂದ್ರೆ ನೀವು ಪ್ರೀತಿ ತೋರಿಸ್ಬೇಕು ನಿಮ್ಮ ಅಮ್ಮಗೆ ಇಲ್ಲ ನಿಮ್ ಹೆಂಡತಿಗೆ. ನೋಡಪ್ಪ ನೀನ್ ಹೇಳ್ದೆ ನಾನು ಮಾಡ್ತಾ ಇದೀನಿ, ಯಾಕಂದ್ರೆ ನಿನ್ ಔಟ್ ಆಫ್ ಲವ್ ನಿನ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನಾವು ನಮ್ ನಬಿ ಏನ್ ಹೇಳಿದ್ರು, ಅವ್ರಿಗೆ ಲವ್ ತೋರ್ಸಕ್ಕೆ ಈ ತರ ಮಾಡ್ತೀವಿ ನಾವು. ಈಗ ಒಂದ್ ಪಾಯಿಂಟ್ ಏನಂದ್ರೆ, ಗಡ್ಡ ಮುಖ್ಯನಾ? ಅದಕ್ಕಿಂತ ಮುಖ್ಯ ಏನಿದೆ ಅಂದ್ರೆ, ನಾವು ನಮ್ಮ ಈಮಾನ್ ಒಳ್ಳೆತನನ ಕಾಪಾಡ್ಕೊಂಡು, ನಮಾಜ್ಗಳನ್ನ ಮಾಡ್ಕೊಂಡು, ಸತ್ಯವನ್ನು ಹೇಳ್ಕೊಂಡು, ಒಳ್ಳೆ ಕ್ಯಾರೆಕ್ಟರ್ ಡಿಸ್ಪ್ಲೇ ಮಾಡ್ಕೊಂಡು ಜೀವನ ಮಾಡ್ಬೇಕು. ಇದೇ ನಿಮ್ಮ ಪ್ರಶ್ನೆ ಆನ್ಸರು, ನಾವು ಯಾಕೆ ಗಡ್ಡ ಬಿಡ್ತೀವಿ ಅಂತ. ಹೋಪ್ ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ದೀನಿ. ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ಏನು ಗಡ್ಡದ ಬಗ್ಗೆ ಹೇಳಿ. ನಿಮ್ಗೆ ಗಡ್ಡ ಇದೆಯಾ ಇಲ್ಲಾನು ಹೇಳಿ. ಆಮೇಲೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಇನ್ನ ಡೆಫಿನೆಟ್ ಆಗಿ ಕೇಳಿ. ಆ ನಾನ್ ಕನ್ನಡದಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಆ ಜೈ ಹಿಂದ್, ಜೈ ಕರ್ನಾಟಕ.